ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಾರೆ ರೆಸಿಪಿ ತೊಗರಿಬೇಳೆಯಲ್ಲಿ ಮಾಡೋ ಕರಿಗಡುಬು ಅಥವಾ ಹೋಳಿಗೆ. ಸೊ ಹಬ್ಬ ಅಥವಾ ವಾರ ಅಂತ ಏನಾದರೂ ಬಂದರೆ ದಯಮಾಡಿ ಗ್ಯಾಸಿಗೂ ಪೂಜೆ ಮಾಡಿ. ಯಾಕಂದರೆ ಅನ್ನಪೂರ್ಣೇಶ್ವರಿ ಅಲ್ಲೇ ನಿಲ್ಲಿಸಿರೋದು. ಸೊ ಅಲ್ಲಿ ಪೂಜೆ ಮಾಡಿದಾಗ ಅನ್ನಪೂರ್ಣೇಶ್ವರಿನೂ ಸಂತೃಪ್ತಿ ಆಗ್ತಾರೆ. ಸೊ ಅದಕ್ಕೆ ಡೈಲಿ ಬೇಡ, ಅಟ್ಲೀಸ್ಟ್ ವಾರ ಅಥವಾ ಹಬ್ಬದಲ್ಲಿ ಪೂಜೆ ಮಾಡಿ. ಸೊ ಒಂದು ಪಾತ್ರೆಯಲ್ಲಿ ಮುಕ್ಕಾಲು ಭಾಗದಷ್ಟು ನೀರು ಹಾಕಿ, ನಾನಿಲ್ಲಿ ಒಂದು ದೊಡ್ಡ ಸೈಜ್ ಲೋಟದಲ್ಲಿ 3 ಲೋಟ ಬೇಳೆ ತೊಗೊಳ್ತಾ ಇದ್ದೀನಿ. ಇದು ತೊಗರಿಬೇಳೆ. ಕೆಲವೊಬ್ಬರು ಕಡಲೆಬೇಳೆಯಲ್ಲೂ ಮಾಡ್ತಾರೆ. ಕಡಲೆಬೇಳೆಯಲ್ಲೂ ಮಾಡ್ಬೋದು, ತೊಗರಿಬೇಳೆಯಲ್ಲೂ ಮಾಡ್ಬೋದು. ಸೊ 3 ಕಪ್ಪು ತೊಗರಿಬೇಳೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾವಿಲ್ಲಿ ಹಬ್ಬಕ್ಕೆ ಮಾಡ್ತಾ ಇರೋದು. ಸೊ ನಾವಿಲ್ಲಿ ಜಾಸ್ತಿ ಮಾಡಿದ್ದೀವಿ, ಫ್ರೆಂಡ್ಸು ಅವರು ಇವರಿಗೆಲ್ಲ ಕೊಡೋಕ್ಕೆ. ಸೊ ಅದೇನು ಬೇಳೆ ತೊಗೊಂಡಿರ್ತೀವಲ್ಲ ಅದನ್ನು ತೊಳೆದ್ಬಿಟ್ಟು ನೀರು ಸ್ವಲ್ಪ ಕಾಯ್ದಿರಬೇಕು. ಬಿಸಿ ನೀರಿಗೆ ಹಾಕಿ ಅದು ಬೇಳೆ ಎಲ್ಲ ಬೇಯೋಷ್ಟರಲ್ಲಿ ನಾನಿಲ್ಲಿ 3 ಕಪ್ ಬೇಳೆಗೆ 5 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಕುಟ್ಕೊಳ್ಳಿ ಚೆನ್ನಾಗಿ. ಸೊ ಬೇಳೆ ಕುದೀತಾ ಇದೆ, ಅದು ಚೆನ್ನಾಗಿ ಬೇಯಬೇಕು. ಫುಲ್ ಬೇಯಬಾರ್ದು, ಮೀಡಿಯಮ್ ಆಗಿ ಬೇಯಬೇಕು. ಫುಲ್ ಬೆಂದುಬಿಟ್ರೆ ಬೇಳೆ ಫುಲ್ ಮೆತ್ತಗಾಗಿಬಿಡುತ್ತೆ, ಹೋಳಿಗೆ ಹೂರಣ ಚೆನ್ನಾಗಿ ಬರಲ್ಲ ಕನ್ಸಿಸ್ಟೆನ್ಸಿ. ಸೊ ಅಷ್ಟು ಬೆಂದಿದ್ರೆ ಸಾಕು. ಅದು ಬೆಂದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಬಸಿಯೋದಿರುತ್ತಲ್ವ, ಅದಕ್ಕೆ ನೀಟಾಗಿ ಬಸ್ಕೊಳ್ಳಿ. ಯಾಕಂದರೆ ನೀರು ಸ್ವಲ್ಪನೂ ಇರಬಾರ್ದು ಹೂರಣಕ್ಕೆ. ಸೊ ಬೇಳೆ ಬೆಲ್ಲ ಹಾಕ್ತೀವಲ್ಲ, ಸ್ವಲ್ಪ ನೀರಿದ್ರೂ ತೆಳು ಆಗಿಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಫುಲ್ ಬೇಳೆ ಎಲ್ಲ ಹಾಕ್ಬಿಟ್ಟು, ಸೊ ಆವಾಗ ಒಂದು ಡ್ರಾಪು ನೀರಿರಲ್ಲ ನಿಮಗೆ. ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಬೆಲ್ಲ ಏನು ಕುಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಕರಗಬೇಕು. ಪ್ರತಿಯೊಂದು ಬೇಳೆಗೂ ಬೆಲ್ಲ ತಾಕಬೇಕು. ಆವಾಗಷ್ಟೇ ನಿಮಗೆ ಸಿಹಿ ಕರಿಗಡುಬು ಅಥವಾ ಸಿಹಿ ಹೋಳಿಗೆ ಸಿಗೋದು. ಅದು ಅರ್ಧಂಬರ್ಧ ತಾಕ್ತು ಅಂದರೆ ಕೆಲವೊಂದು ಸ್ವೀಟ್ ಆಗುತ್ತೆ, ಕೆಲವೊಂದು ಸ್ವೀಟ್ ಆಗಲ್ಲ. ನಾವು ಗ್ರೈಂಡ್ ಮಾಡ್ತೀವಿ, ಬಟ್ ಅಂದ್ರೂ ಆಗಲ್ಲ. ಸೊ ನೋಡಿ, ಇಷ್ಟು ಕರಗಿದೆ, ಈ ಥರ ಇರಬೇಕು. ಸೊ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಇದ್ದರೆ ನಮಗೆ ಹೋಳಿಗೆ ಅಥವಾ ಕರಿಗಡುಬು ಏನು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಏನು ಕೈಗೆ ಅಂಟ್ಕೊಳ್ತಾ ಇಲ್ಲ. ಸೊ ನೀವಿಲ್ಲಿ ಜಾರಲ್ಲಿ ಬೇಕಾದರೂ ಮಿಕ್ಸಿಗೆ ಹಾಕ್ಕೋಬೋದು. ನಾವಿಲ್ಲಿ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕಾದರೆ ಜಾರಲ್ಲಿ ಮಿಕ್ಸಿಗೆ ಹಾಕ್ಕೋಬೋದು. ಫುಲ್ಲು ಪೇಸ್ಟ್ ಥರ ಆಗಬೇಕು, ಏನು ಬೇಳೆ ಅದೆಲ್ಲ ಇರಬಾರ್ದು. ಸೊ ಯಾವುದೇ ಹಬ್ಬ ಅಂದ್ರೂ ಫಸ್ಟು ನೆನಪಾಗೋದೇ ಹೋಳಿಗೆ ಮಾಡಬೇಕು, ಕರಿಗಡುಬು ಮಾಡಬೇಕು ಅಂತ. ನಮ್ಮ ಕಡೆ ಹೋಳಿಗೆ ಇಲ್ಲ, ಕರಿಗಡುಬು ಜಾಸ್ತಿ. ಹೋಳಿಗೆ ಮಾವಿನ ಹಣ್ಣಿನ ಸೀಕರಣೆ ಒಳ್ಳೆ ಕಾಂಬಿನೇಷನ್ನು. ನಾವು ಅದನ್ನೇ ಮಾಡಿದ್ದು, ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ. ನೋಡಿ, ಇಷ್ಟು ಈ ಥರ ಆಗಬೇಕು. ಆವಾಗ ಅದನ್ನು ಆ ಗ್ರೈಂಡರಲ್ಲಿ ಏನಿರುತ್ತಲ್ವ ಹೂರಣ, ಅದನ್ನು ನಿಧಾನಕ್ಕೆ ತಕ್ಕೊಳ್ಳಿ. ಇದನ್ನೆಲ್ಲ ಸೀರಿಯಸ್ಲಿ ನಾನಂತೂ ಮಾಡಿಲ್ಲ, ನಮ್ಮ ಅತ್ತೆ ಮಾಡಿರೋದು ಹೋಳಿಗೆ ಎಲ್ಲ. ಎಷ್ಟೋ ಮನೇಲಿ ಕೇಳಿದ್ದೀನಿ, ಏನಾದರೂ ಅತ್ತೆ ಮನೆಯಲ್ಲಿದ್ದರೆ ಬೇಗ ಎದ್ದೋಗಬೇಕು ಹಾಗೆ ಹೀಗೆ ಅಂತ. ಬಟ್ ನನಗಂತೂ ಒಂದು ಸಲನೂ ಆ ಥರ ಹಾಗೇ ಇಲ್ಲ. ನಾನು ಹೋದಾಗೆಲ್ಲ ಲೇಟಾಗೇ ಎದ್ದೋಳೋದು. ಈವನ್ ಹಬ್ಬದ ದಿನವೂ ಅಷ್ಟೇ, ಅವರೇ ಬೇಗ ಎದ್ಬಿಟ್ಟು ಬೇಳೆ ಎಲ್ಲ ಹಾಕಿ ಅವರೇ ಮಾಡಿರೋದು. ಹೂರಣ ಎಲ್ಲ ತಕ್ಕೊಂಡ್ಬಿಟ್ಟು ನಾವಿಲ್ಲಿ ಸಪ್ರೇಟ್ ಪಾತ್ರೆ, ಬಾಣಲೆ ಇರುತ್ತೆ, ಬೇಸನ್ ಅದೇನಾದ್ರು ತೊಗೊಂಡು 3 ಲೋಟದಷ್ಟು ಮೈದಾ ಹಾಕಿಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ 3 ಲೋಟ ಹಿಟ್ಟಿಗೆ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಿಧಾನಕ್ಕೆ ನೀರು ಹಾಕ್ಕೊತ ಕಲಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕ್ಬಿಟ್ಬೇಡಿ, ಕೆಲವೊಂದು ಸಲ ಮೆತ್ತಗಾಗೋದು, ಗಟ್ಟಿಗಾಗೋದು ಆ ಥರ ಆಗುತ್ತೆ. ಸೊ ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ, ಆಮೇಲೆ ಈ ಥರ ಟೆಕ್ಸ್ಚರ್ ಬರುತ್ತೆ ನಿಮಗೆ. ಸೊ ಈ ಥರ ಇದ್ದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ನಾವು ಅಷ್ಟರಲ್ಲಿ ಎಣ್ಣೆ ಕಾಯೋಕೆ ಇಟ್ಬಿಡೋಣ. ಅದೇನು ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ನೀಟಾಗಿ ಇನ್ನೊಂದು ಸಲ
ಆ ಹಿಟ್ಟನ್ನ ನಾದ್ಕೊಳ್ಳಿ. ನಾದ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಬಿಲ್ಲೆ ಥರ ಮಾಡ್ಕೊಳ್ಳಿ. ಯಾವ ಸೈಜ್ ಅಂದರೆ ಗೋಲಿ ದಪ್ಪ ದಪ್ಪ ಗೋಲಿ ಬರುತ್ತಲ್ಲ ಆ ಸೈಜ್ ಮಾಡಿಕೊಂಡು ಹಿಟ್ಟು ಹಾಕ್ಕೊಂಡು ಒಸ್ಕೊಳ್ಳಿ. ಇದಂತೂ ಪ್ರತಿ ಹಬ್ಬಕ್ಕೂ ಮಾಡೇ ಮಾಡ್ತೀವಿ ನಮ್ಮ ಕಡೆ ಕರ್ಗಡ್ಬು. ಸೊ ನೀವು ಯಾವ್ದು ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾವು ಹೊಸ್ತಿರ್ತೀವಲ್ಲ ಅದನ್ನು ಈ ಥರ ಅಂಗೈ ಮೇಲೆ ಹಾಕ್ಕೊಳ್ಳಿ. ಅಂಗೈ ಮೇಲೆ ಹಾಕ್ಕೊಂಡು ಒಂದು ಲೋಟದಲ್ಲಿ ನೀರು ತೊಗೊಳ್ಳಿ, ತಣ್ಣೀರು. ಅದನ್ನು ಸುತ್ತ ಕಾರ್ನರಿಗೆ ಹಚ್ಚಬೇಕು. ನಮ್ಮ ಕೈ ಚಿಕ್ಕ ಹಿಡಿಯಷ್ಟು ಹೂರಣ ತೊಗೊಂಡು ಅದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಮೈದಾಗೆ ನೀರು ಹಚ್ಚಿದ್ರೆ ಅದು ಗಮ್ ಇದ್ದಾಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಎಣ್ಣೆ ಕಾದಾದಮೇಲೆ ಅದನ್ನೇ ಒಂದೊಂದೇ ಬಿಡ್ತಾ ಹೋಗಿ. ತುಂಬ ಜನಕ್ಕೆ ಇದಿನ್ನೂ ಗೊತ್ತಿಲ್ಲ, ತಟ್ಟೆ ಹೋಳ್ಗೆನೇ ಮಾಡ್ತಾರೆ. ಬಟ್ ಇದಂತೂ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಆಬ್ವಿಯಸ್ಲಿ ಎಣ್ಣೆ ಜೊತೆ ಯಾವ್ದು ಕರೆದ್ರೂ ಟೇಸ್ಟಾಗೇ ಇರುತ್ತೆ. ಸೊ ನಾವಾದರೂ ಇವಾಗ ಎಣ್ಣೆಲಿ ಕರಿತಾ ಇದ್ದೀವಿ, ಮುಂಚೆ ತುಪ್ಪದಲ್ಲಿ ಕರ್ಕೊಂಡು ತಿನ್ನೋರಂತೆ ಅವಾಗಿನವರು. ಅದಕ್ಕೆ ಅಷ್ಟು ಹೆಲ್ತ್ ಗಟ್ಟಿ ಜಾಸ್ತಿ, ಅವರು ಹೆಲ್ತ್ ಮೇಂಟೈನ್ ಮಾಡ್ಕೊಂಡಿರೋದು. ಅವರಾದರೆ ಅವಾಗ 95 ವರ್ಷ 100 ವರ್ಷ ಬದುಕೋರು. ಇವಾಗೆಲ್ಲ ನಾವು 50 ವರ್ಷ ಬದುಕ್ತೀವೋ ಇಲ್ವೋ ಅದೇ ಡೌಟು. ನೀಟಾಗಿ ಕರ್ಗಡ್ಬು ಬಿಡ್ತಾ ಹೋಗಿ. ನಿಧಾನಕ್ಕೆ ಕೇರ್ಫುಲ್ಲಾಗಿ ಬಿಡಿ, ಕೈಯೆಲ್ಲ ಸುಟ್ಕೊಳ್ಳೋಕೆ ಹೋಗಬೇಡಿ. ತೊಗರಿಬೇಳೆಯಲ್ಲಿ ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಕಂಟೆಂಟ್ ಎಲ್ಲ ಇರುತ್ತೆ. ನಮ್ಮ ಇಂಡಿಯನ್ಸ್ಗೆ, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ ಎಲ್ಲರ ಮನೆಯಲ್ಲೂ ತೊಗರಿಬೇಳೆ ಕಾಮನ್. ಎಲ್ಲರ ಮನೆಯಲ್ಲೂ ತೊಗರಿಬೇಳೆ ಇದ್ದೇ ಇರುತ್ತೆ. ಸೊ ಈ ಥರ ಹೋಳಿಗೆ ಒಂದು ಸಲ ಟ್ರೈ ಮಾಡಿ, ಕರ್ಗಡ್ಬು ಒಂದು ಸಲ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ನಿಮಗೆ. ಇದಕ್ಕೆ ಕಾಯಿ ರಸನೂ ಚೆನ್ನಾಗಿರುತ್ತೆ ಮತ್ತು ಸೀಕರಣೆನೂ ಚೆನ್ನಾಗಿರುತ್ತೆ. ಕಾಯಿ ರಸ ಅಂದರೆ ಕಾಯಿ, ಏಲಕ್ಕಿ, ಒಣಶುಂಠಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೋದಷ್ಟೇ. ಸೊ ಇದು ಬ್ರೌನ್ ಬರೋವರೆಗೂ ಫುಲ್ ಬ್ರೌನಿಷ್ ಆಗಬೇಕು. ಆವಾಗಲೇ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಸೊ ಕ್ರಿಸ್ಪಿಯಾಗೂ ಇರುತ್ತೆ. ನಿಧಾನಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಸೊ ಕರ್ಗಡ್ಬು ಅಥವಾ ಹೋಳಿಗೆ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.